सरकारच्या नियमांना धाब्यावर बसवून बेळगाव महानगरपालिका गरिबांकडून दुप्पट कर वसूल करत असल्याचा आरोप करत नामनिर्देशित सदस्य दिनेश नाशिपुडी यांनी आयुक्तांच्या कक्षासमोर आंदोलन सुरू केले. महापालिकेच्या सभेतही हा मुद्दा उपस्थित करण्यात आला होता. महसूल जमिनीवर किंवा अनधिकृत लेआउटमध्ये बांधकाम नियमांचं उल्लंघन करून उभारलेल्या इमारतींवर केवळ 1 वर्षासाठीच दुप्पट कर आकारण्याचे सरकारचे आदेश आहेत. मात्र बेळगावी सिटी कॉर्ಪೊರೇಷನ್ हे नियम पाळत नसल्याचा आरोप त्यांनी केला. ಕೌನ್ಸಿಲ್ ಸಭೆಯಲ್ಲಿ ಸುದೇ ನಾವು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದೆವು. ಮತ್ತು ನಾವು 5/3/2024 ಸುದೇ ಒಂದು ಇಲ್ಲೊಂದು ಮನವಿ ಕೊಟ್ಟಿದ್ದೆವು. ಏನಂತಂದ್ರೆ ಇತ್ಲಾರಿ ಏನೀಗ ಅನ್ನೆಸೆಸರಿ ಪ್ರಾಪರ್ಟಿ ಇರ್ತಾವು ಮತ್ತು ಯಾರು ಬಿಲ್ಡಿಂಗ್ ಪರ್ಮಿಷನ್ ತೊಗೊಂಡಿರ್ತಾರೋ ಬೈಲಾಸ್ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟಿರ್ತಾರೋ ಅವ್ರಿಗೊಂದು ಸರ್ಕಾರ ಆದೇಶ ಮಾಡಿದ್ರಿ 10/9/2024 ಅದ್ರಿಗೆ ಏನು ಆದೇಶ ಮಾಡಿದಂದ್ರೆ ರೀ ಯಾರ ಅಂದ್ರೆ ರೆವೆನ್ಯೂ ಲ್ಯಾಂಡ್ ಒಳಗನ್ರಿ ಅನ್ನೋದ್ರಲ್ಲಿ ಲೇಔಟ್ ಒಳಗನ್ರಿ ಏನು ಕಟ್ಟಡ ಕಟ್ಟಿರ್ತಾರೋ ಅವ್ರಿಗೆ 1 ವರ್ಷದ ಸಂಬಂಧ ಅಷ್ಟೇ ಡಬಲ್ ಟ್ಯಾಕ್ಸ್ ತಗೋಬೇಕು. ನೆಕ್ಸ್ಟ್ ಇಯರ್ದಿಂದ ಸಿಂಗಲ್ ಟ್ಯಾಕ್ಸ್ ತಗೋಬೇಕಂತ ಆದೇಶ ಮಾಡಿದ್ರಿ. ಅದು ಯಾವಾಗ ಮಾಡಿದ ಆದೇಶ ಅಂದ್ರೆ 10/9/2024 ನಂದು ಅನಿಸಿಕೆ ಪ್ರಕಾರ ಏನಿದ್ರಿ 10/9/24 ಮಾಡಿದಂದ್ರ ಈಗ ನಾವು 24-25 ಅನ್ನೆಸರಿ ಪ್ರಾಪರ್ಟಿ ಇರ್ಬೋದು ಏನ ಕಟ್ಟಡದ ಬೈಲಾಸ್ ವೈಲೇಷನ್ ಮಾಡಿ ಏನು ಕಟ್ಟಡ ಕಟ್ಟಿರ್ತಾರೋ ಅವ್ರಿಗೆ ಯಾವಾಗ ಡಬಲ್ ಟ್ಯಾಕ್ಸ್ ಆಲ್ರೆಡಿ ತೊಗೊಂಡಾರ್ರಿ. ಇನ್ ನೆಕ್ಸ್ಟ್ 25-26 ನನ್ನ ಪ್ರಕಾರ ಸಿಂಗಲ್ ತಗೋಬೇಕಿತ್ತು. ಆದ್ರೆ ಅವಾಗ ನಾವು ಅದ್ರ ಕಡೆ ಲಕ್ಷ ಕೊಡ್ಲಿಲ್ಲ ಮತ್ತೆ ಇವರು ಮಾಡ್ಲಿಲ್ಲ. ಮತ್ತೆ ಈಗ ಸುದೇ ಐತ್ಲಾರಿ ನಾವು ಈಗ ಮತ್ತೆ ಅದನ್ನ ಮನಗಂಡ ಐತ್ಲಾರಿ ಮತ್ತೆ ಅವ್ರಿಗೊಂದು ಮನಿ ಕೊಟ್ಟಿವು 5/3/2024 ಹಿಂಗ ಆಗೈತ್ರಿ. ಹಿಂಗ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕಂತ ಹೇಳ. ಆದ್ರೆ ಇವತ್ತಿಗೆ ಏಪ್ರಿಲ್ಗಿನ 1 ನಾಳಿಂದ ಮತ್ತೆ ಈಗ ಟ್ಯಾಕ್ಸ್ ಇನ್ನು ಮತ್ತೆ ಮಂದಿ ತುಂಬ್ತಾರ. ಎಷ್ಟೋ ಮಂದಿ ಗೊತ್ತಿರಂಗಿಲ್ಲ ಡಬಲ್ ಟ್ಯಾಕ್ಸ್ ತುಂಬ ಹೋಗ್ಬಿಡ್ತಾರ್ರಿ. ಮತ್ತೆ ಅದನ್ನ ಮತ್ತೆ ಅವ್ರು ಅದನ್ನ ರೊಕ್ಕ ವಾಪಸ್ ತಗೋಬೇಕಂದ್ರ ಮತ್ತೆ ಇಲ್ಲಿ ಮಹಾನಗರ ಪಾಲಿಕೆಗಳು ಚಪ್ಪಲನ್ನ ಹರ್ಕೋಬೇಕ್ರಿ. ಅದ್ರೊಳಗೆ 2 ಮಾತ ಇಲ್ರಿ. ಅದಕ್ಕೆ ಈಗ ನಾವು ಇವತ್ತು ಇಲ್ಲಿ ಕುಂತು ಬಿಟ್ಟಿದೀವ. ಯಾಕಂದ್ರೆ ಯಾರ ಈಗ 24-25 ಡಬಲ್ ಟ್ಯಾಕ್ಸ್ ಕಟ್ಟಾರು ಅವ್ರಿಗೆ ಸರ್ಕಾರದ ಆದೇಶದ ಪ್ರಕಾರ ಅವ್ರಿಗೆ ಸಿಂಗಲ್ ಟ್ಯಾಕ್ಸ್ ಮಾಡಬೇಕು. 1 ಟೈಮ್ ಅಷ್ಟೇ ಡಬಲ್ ಟ್ಯಾಕ್ಸ್ ಅಂತ ಹೇಳಿ ಸರ್ಕಾರ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಮಾಡಿದ್ರಿ. ಅದು ಬಡ ಜನರಿಗೆ ಒಂದು ಅನುಕೂಲ ಆಗುವ ದೃಷ್ಟಿಯಿಂದ ಮಾಡಿದ್ರಿ. ಆದ್ರೆ ಇಲ್ಲಿ ಮಹಾನಗರ ಪಾಲಿಕೆ ಒಳಗೆ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗ ಅದ್ರ ಮ್ಯಾಗ ಐತ್ಲಾರಿ ಯಾವ್ದೇ ಕ್ರಮ ಜರುಗಿಸ್ತಾ ಇಲ್ಲ. ಅದಕ್ಕೆ ಇದು ಮಾಡೋ ತನಕ ಐತ್ಲಾರಿ ನಾವು ಇಲ್ಲೇ ಕುಂಡಿರ್ತೀವಿ ಅಂತ ಹೇಳಿ ಇವತ್ತು ತಮ್ಮ ಮುಖಾಂತರನೇ ಎಲ್ಲರಿಗೂ ಹೇಳ್ತೇನ್ರಿ. ಯಾಕಂದ್ರಿ ಬೆಳಗಾವಿ ಒಳಗೆ ಬಹಳಷ್ಟು ಮಂದಿ ಬಡ ಜನರು ಅದಾರ್ರಿ. ಪಾಪ ಅವ್ರು ಕಮ್ಮಿ ರೊಕ್ಕಕ್ಕೆ ಸಿಗ್ತಂತ ಅಂತ ಜಾಗವನ್ನು ತೊಗೊಂಡು ಕಟ್ಟಿರ್ತಾರ. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದ್ರಿ ಅವ್ರದ ಇವತ್ತು ಅವ್ರದ್ದು ರಕ್ತ ಹೇರಾತಾರ್ರಿ ಇಲ್ಲಿ ಮಹಾನಗರ ಪಾಲಿಕೆ ಒಳಗ್ರಿ. ಅದಕ್ಕೆ ಇದು ಆಗೋ ತನಕ ಇದ್ಲಾರಿ ನಾವು ಇಲ್ಲಿಂದ ಹೇಳಂಗಿಲ್ಲ ಅಂತ ಹೇಳಿ तम मुखांतर ಇವತ್ತು ನಾ ಹೇಳ್ತೇನೆ. या संदर्भात वारंवार विनंती करूनही महापालिका प्रशासनाने कोणतीही कारवाई केलेली नाही. त्यामुळे आमचे आंदोलन सुरूच राहील असा इशारा दिनेश नाशिपुडी यांनी दिला. नजीम बेटगेरी, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना मारुति गली बेलगाम. मन भाए आराधना.